ನಮಸ್ಕಾರ ಎಲ್ಲರಿಗೂ. ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು, ಏನು ಅಂದರೆ ಭಗವದ್ಗೀತೆ ಒಂದು ಸತಿ ಆದರೂ ಜೀವನದಲ್ಲಿ ಓದಬೇಕು ಅಂತ. ಸೊ ಅದು ಸುಮ್ಮನೆ ಓದಿದ್ದೀನಿ, ಒಂದು ಸತಿ ಅಥವಾ ಎರಡು ಸತಿ ಓದಿದ್ದೀನಿ, ವಿತೌಟ್ ಮಚ್ ಮೀನಿಂಗ್ಸ್ ಅಥವಾ ಯಾವುದೇ ಥರದ ಡೀಪ್ ಅರ್ಥ ಇಲ್ಲದಂಗೆ ಶ್ಲೋಕಗಳನ್ನ ಓದಿ ಮುಗಿಸಿದ್ದೀನಿ. ಬಟ್ ಇನ್ನೊಂದು ಏನು ಮನಸ್ಸಲ್ಲಿ ಥಾಟ್ ಬಂತು ಅಂದರೆ, ಓಕೆ, ತುಂಬ ದೀರ್ಘವಾಗಿ ಒಂದೇ ಸತಿ ಓದೋಕ್ಕಾಗದೇ ಇದ್ದರೂ ಪ್ರತಿ ದಿವಸ ಒಂದು ಚೂರು ಓದಿ ಅದನ್ನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡೋಣ, ಅದನ್ನು ಜನ ನೋಡಲಿ, ಮೇ ಬಿ ಫಾಲೋ ಮಾಡಲಿ, ಆ್ಯಂಡ್ ನನಗೂ ಓದಂಗೆ ಆಗುತ್ತೆ, ಒಂದು ಕಮಿಟ್ಮೆಂಟ್ ಇರುತ್ತೆ, ಓದಿ ಮುಗಿಸೋಣ ಅಂತ ಅಂದ್ಕೊಂಡೆ. ಅದರಲ್ಲಿ ನನಗೆ ಭಗವದ್ಗೀತೆಯಲ್ಲಿ ಇಷ್ಟವಾದದ್ದು ಅಂದರೆ ಭಗವತ್ಪಾದಾಚಾರ್ಯರ ಭಾಷ್ಯ. ಓಕೆ, ಯಾಕಂದರೆ ನನಗೆ ಸ್ವಲ್ಪ ಅದ್ವೈತ ಸಿದ್ಧಾಂತನ ಇಷ್ಟಪಡೋನು ನಾನು. ಸೊ ಅದ್ವೈತ ಸಿದ್ಧಾಂತ ಅಂದರೆ ಭಗವತ್ಪಾದರೇ ಮೂಲ ಕಾರಣ, ಅಂದರೆ ಅವರು ನಮಗೆಲ್ಲ ಚೆನ್ನಾಗಿ ಹೇಳ್ಕೊಡೋಕ್ಕೆ ಅವರೇ ಕಾರಣ. ಅವರು ಇರೋದ್ರಿಂದನೇ ನಮಗೆಲ್ಲ ಈಗ ಹಿಂದೂ ಧರ್ಮದಲ್ಲಿ ಎಲ್ಲ ಪಾಲನೆ ಮಾಡೋಕ್ಕೆ ಶಕ್ತಿ ಆಗಿದೆ. ಎಲ್ಲರೂ ಹೇಳ್ತಾರಲ್ವ, ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಂ ಅಂತ. ಸೊ ಶಂಕರಾಚಾರ್ಯರು ತುಂಬ ಮುಖ್ಯ ಗುರು ಪರಂಪರೆಯಲ್ಲಿ. ಅವರಿಂದಾನೇ, ಅವರ ಆಶೀರ್ವಾದದಿಂದನೇ ನಾವು ಏನಾದರೂ ಒಂಚೂರು ಮಾಡ್ತಿದ್ದೀವಿ ಅಂದರೆ ಅದು ಸಾಧ್ಯ ಆಗಿರೋದು. ನಾನು ಲಾಸ್ಟ್ ಇಯರ್ ನವರಾತ್ರಿ ಟೈಮು ಶೃಂಗೇರಿಗೆ ಹೋಗಿದ್ದೆ. ಆಗ ಈ ಪುಸ್ತಕ ಕಾಣಿಸ್ತು. ಅಲ್ಲೇ ಬುಕ್ ಸ್ಟೋರ್ ಇದೆ, ಒಳ್ಳೆ ಬುಕ್ ಸ್ಟೋರ್ ಚೆನ್ನಾಗಿದೆ. ಆ ಬುಕ್ ಸ್ಟೋರಲ್ಲಿ ಈ ಪುಸ್ತಕ ಕಾಣಿಸ್ತು. ಈ ಪುಸ್ತಕ ತೊಗೊಂಬಂದಿದ್ದೆ. ಸೊ ಈ ಪುಸ್ತಕನೇ ಇಟ್ಕೊಂಡು ಪ್ರತಿ ದಿವಸ ಒಂದೊಂದು ಚೂರು ಭಾಗ ಓದ್ತೀನಿ, ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಇದು ಫಸ್ಟ್ ಪೇಜ್ನಲ್ಲೇ ಗುರುಗಳು ಸಂಸ್ಕೃತದಲ್ಲಿ ಬರೆದಿರೋಂಥ ಇದಿದೆ. ಅದನ್ನು ಅದಾದಮೇಲೆ ಪ್ರಾಸ್ತಾವಿಕ ಇದೆ. ನಾನು ಏನು ಅಂದ್ಕೊಳ್ತಾ ಇದ್ದೀನಿ ಅಂದರೆ, ಮೋಸ್ಟ್ಲಿ ಈ ಪುಸ್ತಕನ ಫಸ್ಟ್ ಪೇಜಿಂದ ಹಿಡಿದು ಲಾಸ್ಟ್ ಪೇಜ್ವರೆಗೂ ಓದ್ಬಿಡೋಣ ಅಂತ. ಸೊ ಇದರಲ್ಲಿ ಏನೇ ಓದೋದ್ರಲ್ಲಿ ತಪ್ಪಿದರೆ ಎಲ್ಲ ನಂದೇನೆ. ಯಾಕೆಂದರೆ ನನಗೆ ಅಷ್ಟು ಸ್ಪಷ್ಟವಾಗಿ ಓದೋಕ್ಕೆ ಬರುತ್ತೋ ಇಲ್ಲೋ ಗೊತ್ತಾಗಲ್ಲ. ಈ ಕ್ಲೀನಾಗಿರೋ ಇದು ಎಸ್ಪೆಷಲಿ ಗೀತೆ ಶ್ಲೋಕಗಳನ್ನ ರಾಗವಾಗಿ ತುಂಬ ಚೆನ್ನಾಗೆಲ್ಲ ಹೇಳ್ತಾರೆ, ಕಾಂಪಿಟೇಷನ್ಸಲ್ಲೆಲ್ಲ ವಿನ್ ಆಗ್ತಾರೆ. ನನಗೆ ಅಷ್ಟೊಂದೆಲ್ಲ ಟ್ಯಾಲೆಂಟು ಇಲ್ಲ, ಬುದ್ಧಿನೂ ಇಲ್ಲ. ಸೊ ಸುಮ್ಮನೆ ಹೆಂಗಿರುತ್ತೋ ನಾರ್ಮಲಾಗಿ ಓದೋಕ್ಕೆ ಟ್ರೈ ಮಾಡ್ತೀನಿ, ಓದಿ ಮುಗಿಸ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಬಟ್ ಏನೋ ತಪ್ಪಿದರೆ ಎಲ್ಲರೂ ದಯವಿಟ್ಟು ಕ್ಷಮಿಸಿ, ಯಾರು ಬೇಜಾರು ಮಾಡ್ಕೋಬೇಡಿ, ಕ್ಷಮೆ ಇರಲಿ. ಆ್ಯಂಡ್ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜಲ್ಲಿ ಓದ್ತೀನಿ. ಆಗಲೇ ಹೇಳಿದಾಗೆ ಫಸ್ಟ್ ಪೇಜಲ್ಲಿ ಸಂಸ್ಕೃತದಲ್ಲಿದೆ, ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಗುರುಗಳ ಬಿರುದಾವಳಿಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದರಲ್ಲೂ ಅಗೇನ್ ನಾನು ಹೇಳ್ದಂಗೆ ಸಂಸ್ಕೃತ ನಾನು ಹೈಸ್ಕೂಲಲ್ಲಿ ಒಂಚೂರು ಓದಿದ್ದೆ ಅಷ್ಟೇ, ಅದಾದಮೇಲೆ ಬಿಟ್ಟೋಗಿದೆ. ಸೊ ಅಷ್ಟು ಕರೆಕ್ಟಾಗಿ ಓದ್ತೀನೋ ಅನ್ನೋ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ. ಓಕೆ, ಥ್ಯಾಂಕ್ ಯು. ಓಂ ಶ್ರೀ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನಂ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ವಾರಪಾರೀಣಾಂ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧ್ಯಷ್ಟಾಂಗ ಯೋಗ ನಿಷ್ಠಾ ಅನುಷ್ಠಾನ ನಿಷ್ಠಾ ತಪಶ್ಚಕ್ರವರ್ತ್ಯಾನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಷಡ್ದರ್ಶನ ಸಂಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾದಿ ರಾಜಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗ ಪುರವರಾಧೀಶ್ವರ ತುಂಗಭದ್ರಾತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದ ಪದ್ಮಾರಾಧಕ ಶ್ರೀ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಸ್ವಾಮಿನ ಗುರುಕರ ಕಮಲ ಸಂಜಾತಃ
ಶ್ರೀಮಜ್ಜಗದ್ಗುರು ಶೃಂಗೇರಿ ಶ್ರೀಮದ್ ಭಾರತೀ ತೀರ್ಥ ಮಹಾಸ್ವಾಮಿನಃ ಇತಿ ನಾರಾಯಣ ಸ್ಮರಣ. ಪ್ರಾಸ್ತಾವಿಕ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾ ವಿನುಸ್ಮೃತಾ. ಗೀತೆಯೊಂದನ್ನೇ ಚೆನ್ನಾಗಿ ಶ್ರವಣ ಮನನ ಧಾರಣ ಮಾಡಿದರೆ ಸಾಕು. ಬೇರೆ ಶಾಸ್ತ್ರಗಳನ್ನು ನೋಡಬೇಕಾಗಿಲ್ಲ. ಏಕೆಂದರೆ ಇದು ಸ್ವತಃ ಪರಮಾತ್ಮನ ಮುಖಾರವಿಂದದಿಂದ ಹೊರಬಂದಿದೆ. ಹೀಗೆ ಭಗವದ್ಗೀತೆಯ ಮಹಿಮೆಯನ್ನು ಮಹಾಭಾರತದಲ್ಲಿ ಸಾಕಷ್ಟು ವರ್ಣಿಸಲಾಗಿದೆ. ಕುರುಕ್ಷೇತ್ರದಲ್ಲಿ ಗೀತೆಯು ಅವತರಿಸಿದ ದಂದಿನಿಂದ ಇಂದಿನವರೆಗೂ ಅದು ಭಾರತೀಯ ಆಧ್ಯಾತ್ಮಿಕ ಪ್ರಪಂಚವನ್ನು ಆಳುತ್ತಾ ಬಂದಿದೆ. ದೇಶ ವಿದೇಶಗಳಲ್ಲಿಯೂ ತನ್ನ ಕಂಪನ್ನು ಸೂಸಿದೆ. ನಮ್ಮ ದೇಶದ ಸಾಧು ಸಂತರು, ಸಮಾಜ ಸುಧಾರಕರು, ಧರ್ಮ ಸುಧಾರಕರು ಎಲ್ಲರೂ ಗೀತೆಯನ್ನು ಕುರಿತು ಆಡಿದವರೇ, ಬರೆದವರೇ. ಎಲ್ಲ ಮತಾಚಾರ್ಯರು ತಮ್ಮ ತಮ್ಮ ಸಿದ್ಧಾಂತಗಳಿಗೆ ಗೀತೆಯ ಅಂಗೀಕಾರ ಮುದ್ರೆಯನ್ನು ಪಡೆದೇ ಸಮಾಧಾನ ಪಟ್ಟುಕೊಂಡಿದ್ದಾರೆ. ಮಹಾಭಾರತದಲ್ಲಿಯೇ ಹೇಳಿದಂತೆ ಸರ್ವಶಾಸ್ತ್ರಮಯೀ ಗೀತೆಯು ಸರ್ವಶಾಸ್ತ್ರಗಳ ಸಾರ ಸಂಗ್ರಹ ರೂಪವಾಗಿದೆ. ಅಷ್ಟೇ ಅಲ್ಲ, ಶಾಸ್ತ್ರಗಳಲ್ಲಿ ಕಂಡುಬರುವ ವಾದ ವಿವಾದಗಳ ಜಟಿಲತೆಯಿಲ್ಲದೆ ಎಲ್ಲರೂ ಸುಲಭವಾಗಿ ವಿಷಯವನ್ನು ಗ್ರಹಿಸುವಷ್ಟು ಸರಳವೂ ಆಗಿದೆ. ಸಾಮಾನ್ಯರಿಗೂ ಮನದಟ್ಟಾಗುವಂಥ ವಾಸಾಂಸಿ ಜೀರ್ಣಾನಿ ಮೊದಲಾದ ಸರಳ ಉದಾಹರಣೆಗಳು ಗೀತೆಯನ್ನು ಗ್ರಾಹ್ಯವನ್ನಾಗಿ ಮಾಡಿವೆ. ಇಷ್ಟಾದರೂ ಅದರ ಪರಮ ತಾತ್ಪರ್ಯವನ್ನು ಇದಮ್ಮಿತ್ತಮೆಂದು ನಿರ್ಣಯಿಸುವುದು ಅಷ್ಟೇನು ಸುಲಭವಲ್ಲ. ಪರಸ್ಪರ ವಿರುದ್ಧವಾಗಿರುವಂತೆ ತೋರುವ ಅನೇಕ ಹೇಳಿಕೆಗಳು ಗೀತೆಯಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ, ನಾನು ಸತ್ತು ಹೌದು, ಅಸತ್ತು ಹೌದು. ನಾನು ಸತ್ತು ಅಲ್ಲ, ಅಸತ್ತು ಅಲ್ಲ. ನಾನು ಸತ್ ಅಸತ್ಗಳ ಆಚೆಗಿನವನು. ನನಗೆ ಯಾರೂ ಪ್ರಿಯರಲ್ಲ, ಯಾರೂ ದ್ವೇಷ್ಯರಲ್ಲ. ಭಕ್ತರು ನನಗೆ ಅತ್ಯಂತ ಪ್ರಿಯರು. ನನ್ನಲ್ಲಿ ಎಲ್ಲ ಭೂತಗಳೂ ಇವೆ, ನನ್ನಲ್ಲಿ ಯಾವ ಭೂತಗಳೂ ಇಲ್ಲ, ಇತ್ಯಾದಿ. ಇವುಗಳ ಜೊತೆಗೆ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ, ಕರ್ಮ, ಸನ್ಯಾಸ ಇವುಗಳು ಅಲ್ಲಲ್ಲಿ ಮಿಶ್ರಿತವಾಗಿ ಬಂದು ಒಟ್ಟಾರೆ ಅಭಿಪ್ರಾಯವನ್ನು ಕಂಡುಕೊಳ್ಳುವುದು ಸಾಮಾನ್ಯರಿಗೆ ಕಷ್ಟವೇ ಆಗಿದೆ. ಸರಿಯಾದ ವ್ಯಾಖ್ಯಾನವೊಂದೇ ಈ ದಿಸೆಯಲ್ಲಿ ಮಾರ್ಗದರ್ಶನ ಮಾಡಬಲ್ಲದು. ಅದಕ್ಕಾಗಿ ನಾವು ಶಂಕರಾಚಾರ್ಯರ ಭಾಷ್ಯವನ್ನೇ ಮೊರೆ ಹೋಗಬೇಕು. ಭಗವದ್ಗೀತೆಗೆ ಇಂದು ದೊರಕುವ ವ್ಯಾಖ್ಯಾನಗಳೆಲ್ಲ ಆಚಾರ್ಯರ ಭಾಷ್ಯ ಮೊದಲಿನದೂ ಅತ್ಯಂತ ಪರಿಪೂರ್ಣವೂ ಆದದ್ದಾಗಿದೆ. ಆಚಾರ್ಯರಿಗಿಂತ ಹಿಂದೆಯೂ ಕೆಲವರು ಗೀತೆಗೆ ವ್ಯಾಖ್ಯಾನ ಮಾಡಿದ್ದರಂತೆ. ಭಾಷ್ಯದ ಆದಿಯಲ್ಲಿ ಆಚಾರ್ಯರೇ ಹೇಳುತ್ತಾರೆ, ಈ ಗೀತೆಯು ಸಮಸ್ತ ವೇದಾರ್ಥದ ಸಾರ ಸಂಗ್ರಹ ರೂಪವಾದದ್ದು. ಆದರೆ ಇದನ್ನು ಅರ್ಥೈಸುವುದು ಕಷ್ಟ. ಅನೇಕರು ಇದರ ಅರ್ಥವನ್ನು ತಿಳಿಸಲು ಪದಾರ್ಥ ವ್ಯಾಖ್ಯಾರ್ಥಗಳನ್ನು ವಿವರಿಸಿದ್ದೇ ಅಲ್ಲದೆ ಆಕ್ಷೇಪ ಸಮಾಧಾನಪೂರ್ವಕವಾಗಿ ವಿಸ್ತಾರವಾದ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಆದರೂ ಲೌಕಿಕರು ಗೀತೆಯನ್ನು ಪರಸ್ಪರ ವಿರುದ್ಧವಾಗಿ ಅರ್ಥೈಸುತ್ತಿರುವುದನ್ನು ಕಂಡು ವಿವೇಕದಿಂದ ತಾತ್ಪರ್ಯವನ್ನು ನಿರ್ಣಯಿಸಲು ವ್ಯಾಖ್ಯಾನಿಸುತ್ತಿದ್ದೇನೆ ಎಂದು. ಓಕೆ, ಇವತ್ತಿಗೆ ಇಷ್ಟು ಪ್ರಾಸ್ತಾವಿಕ ಸಾಕು. ನಾಳೆ ಮತ್ತೆ ಪ್ರಾಸ್ತಾವಿಕ ಓದುತ್ತೀನಿ. ಪ್ರತಿ ದಿವಸ ಕೊಂಚ ಓದುತ್ತೀನಿ. ಆದರೆ ಮೋಸ್ಟ್ಲಿ 2 ಪುಟಗಳನ್ನ ಓದೋಣ ಪ್ರತಿ ದಿವಸ ಅಂತ ಅಂದುಕೊಂಡಿದ್ದೀನಿ. ದೇವರ ಆಶೀರ್ವಾದ ಇದ್ದರೆ ಮಾತ್ರ ಅದು ಸಾಧ್ಯವಾಗೋದು. ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಇದ್ದರೆ ಅದು ಸಾಧ್ಯವಾಗುತ್ತೆ. ಇವತ್ತು ಏಕಾದಶಿ, ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಇದು ಭಗವದ್ಗೀತೆ ಓದೋಕ್ಕೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ಒಂದು ಪ್ರಥಮ ಶ್ಲೋಕವನ್ನು ಓದಿರ್ತೀನಿ, ಮತ್ತು ಪ್ರಾಸ್ತಾವಿಕದಿಂದ ನಾಳೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ಹೇಳಿದಂಗೆ ಈ ಪುಸ್ತಕ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಓದಿ ಮುಗಿಸೋಣ. ಓಕೆ, ದಯವಿಟ್ಟು ಅಗೇನ್ ತಪ್ಪಿದರೆ ಕ್ಷಮಿಸಿ. ಶ್ರೀಮದ್ ಭಗವದ್ಗೀತಾ ಪ್ರಥಮೋಧ್ಯಾಯ. ಅರ್ಜುನ ವಿಷಾದ ಯೋಗ. ಧೃತರಾಷ್ಟ್ರ ಉವಾಚ
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ, ಎಲೆ ಸಂಜಯನೇ, ಇದು ಪದಗಳನ್ನು ಬಿಡಿಸಿದ್ದಾರೆ, ಒಂದೊಂದೇ ಪದನ ಅದನ್ನು ಹೋಗ್ತೀನಿ. ಸಂಜಯ, ಎಲೆ ಸಂಜಯನೇ, ಧರ್ಮಕ್ಷೇತ್ರೇ, ಧರ್ಮ ಮತ್ತು ಅದರ ಅಭಿವೃದ್ಧಿಗೆ ಕಾರಣವಾದ, ಕುರುಕ್ಷೇತ್ರೇ, ಕುರುಕ್ಷೇತ್ರದಲ್ಲಿ, ಸಮವೇತಾಃ ಸೇರಿದ, ಯೋಯೋತ್ಸವ ಯುದ್ಧಾಕಾಂಕ್ಷಿಗಳಾದ, ಮಾಮಕಾಃ ದುರ್ಯೋಧನನೇ ಮೊದಲಾದ ನನ್ನವರು, ಚೈವ ಮತ್ತು ಪಾಂಡವಾಃ ಧರ್ಮರಾಯನೇ ಮೊದಲಾದ ಪಾಂಡವರು, ಕಿಂ ಅಕುರ್ವತ ಏನನ್ನು ಮಾಡಿದರು. ಸೊ ಇದು ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಈ ಥರ ಏನಂತ ಹೇಳ್ತಿದ್ದಾನೆ, ಧೃತರಾಷ್ಟ್ರ ಹೇಳಿದನು, ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತು ಪಾಂಡವರು ಸಹ ಯುದ್ಧ ಮಾಡುವ ಇಚ್ಛೆಯಿಂದ ಸೇರಿದರಷ್ಟೇ. ಆಮೇಲೆ ಅವರು ಏನು ಮಾಡಿದರು ಸಂಜಯ ಅಂತ. ಸಂಜಯ ಉವಾಚ, ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ತದಾ ತು ಆಗ ರಾಜನಾದ ದುರ್ಯೋಧನನು ವ್ಯೂಢಾಂ ವ್ಯೂಹರೂಪದಲ್ಲಿ ನಿಂತಿರುವ ಪಾಂಡವಾನೀಕಂ ಪಾಂಡವರ ಸೈನ್ಯವನ್ನು ದೃಷ್ಟ ನೋಡಿ ಆಚಾರ್ಯರಾದ ದ್ರೋಣನನ್ನು ಉಪಸಂಗಮ್ಯ ಹೊಂದಿ ವಚನಂ ಮಾತನ್ನು ಅಬ್ರವೀತ್ ಹೇಳಿದನು. ಸಂಜಯನು ಹೀಗೆಂದನು. ಆಗ ರಾಜನಾದ ದುರ್ಯೋಧನನು ವ್ಯೂಹಗಟ್ಟಿ ಸಜ್ಜಾಗಿ ನಿಂತಿದ್ದ ಪಾಂಡವರ ಸೇನೆಯನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ನುಡಿದನು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೊ ಇವತ್ತಿಗೆ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಆಗಾಗ ನನಗೇನು ಅರ್ಥ ಆಗುತ್ತೋ ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ.